ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚ ಅಂತಾನ್ರಿ. ಫಸ್ಟ್ ಶ್ಲೋಕದ ಪ್ರಾರಂಭದಿಂದಲೇ ದುಃಖಿಸಬೇಡ, ಕೊನೆಗೆ ಸಹಿತ ದುಃಖಿಸಬೇಡ. ಫಸ್ಟ್ ಶ್ಲೋಕದಲ್ಲಿ ಧರ್ಮವನ್ನು ಆಚರಿಸಂತಾನೆ, ಕೊನೆಯ ಶ್ಲೋಕದಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತಾನ್ರಿ. ಭಾಳ ಚಲೋನು ಅಲ್ರಿ, ಗೊತ್ತಿರ್ಲಿ. ನಾವು ಭಾಳ ಚಲೋ ಅಲ್ರಿ. ಶರಂ ಶಾಟ್ಯ ಶತ್ರುವಿಗೆ ಹಂಗ ಬಿಡಬಾರ್ದ್ರಿ. ಅದಕ್ಕಾಗಿ ನಾವು ಕ್ಷತ್ರಿಯರಿಗೆ ಕ್ಷಾತ್ರ ಧರ್ಮ ಇರಬೇಕ್ರಿ. ನನ್ನ ಧರ್ಮದ ಬಗ್ಗೆ ಅಭಿಮಾನ ಇರಬೇಕು, ನನ್ನ ದೇಶದ ಬಗ್ಗೆ ಅಭಿಮಾನ ಇರಬೇಕು, ನಮ್ಮ ಪಶು ಪಕ್ಷಿ ಪ್ರಾಣಿಗಳ ಬಗ್ಗೆ ಅವರ ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿ ಖರೆ ಅಂತ ಹೇಳಿದರೆ ಕ್ಷತ್ರಿಯರಿರ್ಬೇಕು. ಅದಕ್ಕಾಗಿ ಕೃಷ್ಣ ಅಂತಾನೆ ಯುದ್ಧ ಸ್ವಕುರು ಅಂತಾನ್ರಿ. ಹೀಗಾಗಿ ಕೃಷ್ಣನ ಒಂದು ಜೀವನದ ಇದು ನೋಡಿದ್ದೇ ಆದರೆ ಅವನು ಶುದ್ಧ ಚೈತನ್ಯ ಸ್ವರೂಪರಿ, ಸಚ್ಚಿದಾನಂದ ಸ್ವರೂಪರಿವ. ಅದಕ್ಕಾಗಿ ಅವನು ಎಂತ ಚಂಚಲ ಅಂತಾನ್ರಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಅಪಾಯಿನೋ ನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ. ಭಗವದ್ಗೀತಾ 2nd ಚಾಪ್ಟರ್ದು ಒಂದು ಶ್ಲೋಕರಿದೆ. ಇದರಲ್ಲಿ ಏನು ಹೇಳ್ತಾ ಇದ್ದಾನೆ ಅವನು? ಜೀವನದಲ್ಲಿ ಸುಖ ದುಃಖ, ಶೀತ ಉಷ್ಣ, ಮಾನ ಅಪಮಾನ, ದ್ವಂದ್ವಗಳು ಬರೋದಲ್ಲ ರೀ. ಅವನ ರಾಜಾರ ಇದು ಹರಿಶ್ಚಂದ್ರಗ ತಪ್ಪಿಲ್ಲಂತ, ಸೀತವ್ವಾಗ ಕ್ಯಾರೆಕ್ಟರ್ಲೆಸ್ ಅಂದಾರಂತ. ನಮಗೇನ್ರಿ ಬರುವರಿ ಇವು. ಆದರೆ ನೀನು ಹೇಗಿರಬೇಕು? ತಾನ್ ತಿತಿಕ್ಷಸ್ವ, ಸಹಿಸಿಕೋ. ಯಾವುದೇ ಪರಿಸ್ಥಿತಿ ಸತ್ಯ ಅಲ್ಲ ರೀ ಅನ್ನೋದು ಒಂದು ದೃಷ್ಟಿ ರೀ. ಹಂಗೆ ನಾವು ವೇದಾಂತ ದೃಷ್ಟಿಯಿಂದ ನೋಡಿದ್ದೆ ಆದರೆ ನನ್ನ ಸ್ವರೂಪ ಏನದರಿ? ಯಾವುದನ್ನು ನಾನು ಗುರುತಿಸುತ್ತೇನೋ ಅದು ನಾನಲ್ಲ ರೀ. ಈ ಶರೀರವನ್ನು ಗುರುತಿಸ್ತೇನೆ, ಇದು ಶರೀರ ನಾಶಿವಂತ, ಹುಟ್ಟೋಕ್ಕಿಂತ ಮೊದಲು ಇದ್ದಿದ್ದಿಲ್ಲ, ಹುಟ್ಟಿದ ಸತ್ತ ನಂತರ ಇರೋದಿಲ್ಲ. ಸಾವು ಮತ್ತು ಹುಟ್ಟಿನ ನಡುವೆ ತೋರಿ ಅಡಗ್ತೀವ್ರಿ ನಾವು ಅಷ್ಟು. ಇಷ್ಟು ಕ್ಷಣಿಕ ಜೀವನ ಇದರಲ್ಲಿ ಎಲ್ಲ ನೀವು ಸರಿಸಿದರೆ ಶರೀರ ನಾನಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ, ಚಿತ್ತಲ್ಲ, ಅಹಂಕಾರ ನಾನಲ್ಲ, ಮನೋಬುದ್ಧಿ ಅಹಂಕಾರ ಹೇಳುವುದು ಹೇಳ್ತೇವೆ ನಾವು. ಹಂಗೆ ಏನು ಶಾಣ್ಯಾರಿದ್ದಾರಂತ ತಿಳ್ಕೊಂಡು ಅರ್ಥ ಕೇಳಿದ್ರೆ ಕುದಿಸೋದ್ರಿ ನೈ. ಅರ್ಥ ಆದ್ರೆ ಚಲೋ ರೀ, ಇಲ್ಲಂದ್ರೆ ಟೇಪ್ ರೆಕಾರ್ಡ್ರಿ ನಾವು ಪೋಪಟ್ ಬಾಯ್ಪಟ್ ಮಾಡ್ದಂಗ್ರಿ. ಗಿಳಿ ಎಷ್ಟು ಚಂದ ಮಾತಾಡ್ತಿದ್ರು, ಒಂದು ಕರ್ಕೊಂಡು ಹೋಗ್ತೇನೆ ನಿಮಗೆ ಒಂದ್ಸಲ. ಎಷ್ಟು ಚಂದ ಮಾತಾಡ್ತಿದ್ರು. ಅವ್ರ ಮನೆಗೆ ಬಂದ್ಕೊ ಬರ್ರಿ ಅಂತೈತ್ರಿ. ಮಮ್ಮಿ ಪಪ್ಪ ಅಂತೈತ್ರಿ. ಅವ್ರ ಅಪ್ಪ ಮಮ್ಮ ನಂದು ಯೂಟ್ಯೂಬ್ ಯಾರು ನೋಡಿರಿ ಅದು ವಿಡಿಯೋ ನೋಡಿರ್ಬೇಕ್ರಿ, ಯಾರು ನೋಡಿಲ್ಲ ಅವ್ರು ಕಳ್ಕೊಂಡಾರ್ರಿ. ಅಂದರೆ ನಾನು ಏನು ಹೇಳಕತ್ತೇನ್ರಿ, ಶುದ್ಧ ಅಂತಃಕರಣದಲ್ಲಿ ಆತ್ಮನ ಪ್ರತಿಬಿಂಬವಾಗುತ್ತದೆ. ಆ ಶುದ್ಧ ಅಂತಃಕರಣದಲ್ಲಿ ಹೇಗೆ ಅಂತೇಳಿದ್ರೆ ಸುಖಾನು ಬರ್ತಾವೆ, ದುಃಖಾನು ಬರ್ತಾವು ಹೋಗ್ತಾವೆ, ಅಂಟುಕೊಳ್ಳಂಗಿಲ್ಲ ರೀ. ಅದಕ್ಕಾಗಿ ನಾವು ಸಿನಿಮಾ ಟಾಕೀಸ್ಗೆ ಹೋಗಿರ್ತೇವ್ರಿ. ಆ ಸಿನಿಮಾ ಟಾಕೀಸ್ದಕ್ಕೆ ಒಂದು ಸ್ಕ್ರೀನ್ ಇರ್ತೈತ್ರಿ. ಆ ಸ್ಕ್ರೀನ್ ಹ್ಯಾಂಗೆ ಸ್ವಚ್ಛ ಬಿಳೇದಿರ್ತೈತ್ರಿ. ಅದರ ಮೇಲೆ ಪಿಕ್ಚರ್ ಬರ್ತೈತ್ರಿ. ಆ ಪಿಕ್ಚರ್ ಬಂದರೆ ಅಲ್ಲಿ ಧೋಧೋಕಾರ ಮಳೆ ಬಂದರೂ ಸಹಿತ ಆ ಸ್ಕ್ರೀನ್ ಏನು ತೊಯ್ಯಂಗಿಲ್ಲ ರೀ. ಅಲ್ಲಿ ಬಾಂಬ್ ಸ್ಫೋಟ ಆಗಿ ಬೆಂಕಿ ಉಳಿದರೂ ಸಹಿತ ಅದು ಏನು ಸುಡಂಗಿಲ್ಲ ರೀ. ಅದರೊಳಗಿನ ಚಿತ್ರಗಳು ಬರ್ತಾವೇ ಹೋಗ್ತಾವೆ. ಆದರೆ ಅದು ಸ್ಕ್ರೀನ್ ಏನಾದರೂ ಬದಲಾಗ್ತೈತೇನ್ರಿ? ಇಲ್ಲ. ಹೇಗೋ ಹಾಗೆ ನಮ್ಮ ಅಂತಃಕರಣದಲ್ಲಿ ಅನೇಕ ವಿಚಾರಗಳು ಬರುತ್ತವೆ ಹೋಗುತ್ತವೆ. ಚಲೋನೂ ಅಲ್ಲ, ಚಲೋನು ಬರ್ತಾವೆ, ಕೆಟ್ಟನೂ ಬರ್ತಾವ್ರಿ. ಚಲೋನ ಬರ್ಬೇಕಂತ ನೇಮ್ ಇಲ್ಲ ರೀ. ಅದು ಮನಸ್ಸಿನ ಸ್ವಭಾವನ ಹಂಗ್ರಿ, ಬರ್ತಾವು ಹೋಗ್ತಾವೆ. ತೆಹರ್ನಾ ನಹಿ ಉಸಿ ಇದರ ಸ್ವಭಾವದಲ್ಲಿ ನಿಲ್ಲಬಾರ್ದು. ಅದು ಹೋಗಲಿ, ಅದಕ್ಕೆ ನಾನು ಸಾಕ್ಷಿ ಅಂದರೆ ನೀವು ಮುಕ್ತರಿ. ಕೃಷ್ಣ ಸಾಕ್ಷಿ ಭಾವದಲ್ಲಿ ನಿಂತಿದ್ದಾರೆ. ಅವ್ರಿಗೆ ಯಾರು ಗೆದ್ದರೂ ಏನಾಗಬೇಕಾಗಿದ್ದಿಲ್ಲ, ಯಾರು ಸೋತ್ರೂ ಏನಾಗಬೇಕಾಗಿದ್ದಿಲ್ಲ. ಜರುಗುವುದಕ್ಕೆ ಬಿಟ್ಟು ಕೊಟ್ಟು ಜರುಗುವಿಕೆಯಲ್ಲಿ ನಾನಿಲ್ಲಂತೇಳಿ ಆ ಕೃಷ್ಣ ನಿಂತಿದ್ದ. ಆ ಕೃಷ್ಣ ಜನ್ಮಾಷ್ಟಮಿಯ ದಿನ ಯಾರು ಆ ಕೃಷ್ಣನಂತೆ ಜೀವಿಸಬೇಕ್ರಿ, ಮಗುವಂತೆ ಜೀವಿಸಬೇಕ್ರಿ. ಅದಕ್ಕೆ ರಾಗ ಇರಂಗಿಲ್ಲ, ದ್ವೇಷ ಇರಂಗಿಲ್ಲ. ಆದರೂ ಸಹಿತ ಬೆಣ್ಣೆ ತಿಂತಾಯಿದ್ದಾರೆ, ಕದ್ದು ತಿಂತಿದ್ದಾರೆ. ಎದಕ್ಕೆ ತಿಂತಿದ್ದ? ಆ ಬೆಣ್ಣೆಯನ್ನು ಆ ಕಂಸರಿ ಆ ಎಲ್ಲ ಸುತ್ತಮುತ್ತಲ ಹಳ್ಳಿಯಿಂದ ಅದನ್ನು ಟ್ಯಾಕ್ಸ್ ರೂಪದಿಂದ ತಗೋತಿದ್ದ, ತನ್ನ ಸೈನಿಕರಿಗೆ ತಿನ್ನಿಸ್ತಿದ್ದ. ಅವ್ರು ಬಲಿಷ್ಠರಾಗ್ತಿದ್ರು, ಉಳ್ಕಿದವರೆಲ್ಲ ನರಪೇಟೆಲ್ಲ ಆಗ್ತಿದ್ರು. ಅವನ ಜೊತೆ ಯುದ್ಧನ ಮಾಡೋಕ್ಕೆ ಸಾಧ್ಯ ಇದ್ದಿದ್ದಿಲ್ಲ.
ಕೃಷ್ಣ ಅಂದ ನಮ್ಮ ಬೆಣ್ಣೆ ನಾವು ತಿಂತೇವಿ, ನಾವು ಹೊಟ್ಟೆ ಹಾಕ್ತೇವಿ, ನಮಗೆ ಯಾರಾದರೂ ದಬ್ಬಾಳಿಕೆ ಮಾಡಿದ್ರೆ ಬಂದು ಹಾಕ್ತೇವಿ ಅಂತಾನ್ರಿ ಅವ. ಅದಕ್ಕೆ ಅವ್ನು ತಿಂತಾನ್ರಿ. ತಿಂದನು ಸಹಿತ ಮತ್ತೆ ಮನೆ ಹೋಗಿ ತಿಂತಾನ್ರಿ, ಎಲ್ಲಾರ್ದು ತಿಂತಿರ್ತಾನ್ರಿ. ತಂದು ಅವ ಸಣ್ಣವನಿದ್ದಾಗ ಒಂದು ಸೈನ್ಯವನ್ನು ಕಟ್ಟಿಬಿಟ್ಟಿದ್ದಾರೆ ಅವ. ಅದಕ್ಕಾಗಿ ಅವನ ಬಾಯಿಗೆ ಬೆಣ್ಣೆ ಹತ್ತಿದ್ದರೆ ಅವನಂತಾನೆ ಎಲ್ಲರೂ ಬಂದು ನಮ್ಮ ಮನ್ಯಾಗಿಂತ ಬೆಣ್ಣೆ ತಿಂದು ಹೋಗ ನಿನ್ನ ಮಗ ಅಂತ ಹೇಳಿದ ಕೂಡಲೇ ಅವ್ರವ್ವ ಇಂಥ ಚಂದ ಅಮ್ಮ ಇಡ್ಲ ನಿಮ್ಮ ಹಂಗನ ಆಕೆ ಬಂದು ಹಿಂಗೆ ಕೈ ಹಿಡಿದು ಏನೋ ಎದಕ್ಕೆ ತಿಂದು ನಮ್ಮ ಮನ್ಯಾಗ ಇದ್ದಿದ್ದಿಲ್ಲ ಏನಂತೇಳಿ. ಅವಾಗ ಅವನಂತಾನೆ ತಿನ್ನಲಿಲ್ಲ ಅಮ್ಮ, ತಿನ್ನಲೇ ಇಲ್ಲ ಬೆಣ್ಣೆಯ ಚೂರು, ತಿನ್ನಲೇ ಇಲ್ಲ. ಇಲ್ಲಿ ಹತ್ತೈತಿ, 5 ಹತ್ತೈತಿ, ಬಾಯಾಗೈತಿ. ಸುಳ್ಳು. ಪ್ರಸಂಗ ಬಂದ್ರೆ ಸುಳ್ಳು ಹೇಳಬೇಕ್ರಿ. ಎದಕ್ಕೆ ಚಲೋದಕ್ಕೆ ಮಾಡ್ಯಾನ್ರಿ ಅವ. ಆದರೂ ಆತ್ಮನ ದೃಷ್ಟಿಯಲ್ಲಿ ಆತ್ಮ ಏನೂ ತಿನ್ನಂಗಿಲ್ಲ ರೀ, ಶರೀರ ತಿಂತೈತ್ರಿ. ನಾ ಎಲ್ಲಿ ತಿಂತೀನಿ? ಕೈ ಹೊಡಿತೈತಿ, ನಾ ಹೊಡಿತೇನೆ ಅಂದ್ರೆ ಇಲ್ಲ ರೀ. ಹಂಗೆ ಆತ್ಮ ಅನಾತ್ಮ ಭೇದ ಮಾಡಿದ್ದಾನ್ರಿ ಅವನು. ಅದಕ್ಕಾಗಿ ನಿಮ್ಮ ಜೀವನದಲ್ಲಿಯೂ ಒಳ್ಳೆಯ ಗುರು ಸಿಕ್ಕಿದ್ದೇ ಆದರೆ, ಆ ವೇದಾಂತದ ಸ್ಪಷ್ಟ ಜ್ಞಾನ ಆಗಬೇಕಾಗಿದ್ದೇ ಆದರೆ ಆ ಭಗವಂತನ ಈಶ್ವರ ಕೃಪಾ ಇರಬೇಕ್ರಿ. ಆ ಈಶ್ವರನ ಪ್ರಾರ್ಥನಾ ಮಾಡಿರಿ. ನಿಮಗೆ ಇದ್ದಿದ್ದನ್ನೇ ಇದ್ದಂತೆ ಸ್ಪಷ್ಟಪಡಿಸುವಂತಹ ಗುರುವಿನ ಕರುಣೆಯಿಂದ ಆ ಜ್ಞಾನ ಪ್ರಾಪ್ತಿ ಆಗಲಿ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ. ಹರಿ ಓಂ.